ರಾಜ್ಯಗಳು ಭಾಗ 1. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ಆದಾಮ ಹವ್ವಳಿಗೆ ಈ ಭೂಮಿಯನ್ನು ದೊರೆತನ ಮಾಡುವಂತೆ ನೇಮಿಸಿದನು. ಆದರೆ ಅವರು ಸೈತಾನನಿಗೆ ವಿಧೇಯನಾಗಿ ಆತನ ಮೋಸಕ್ಕೆ ಒಳಗಾಗಿ ಪಾಪ ಮಾಡಿದ್ದರಿಂದ ಸೈತಾನ ಈ ಲೋಕದ ಅಧಿಪತಿಯಾದನು. ಆದಿಕಾಂಡದಲ್ಲಿ ಆದಾಮ ಮತ್ತು ಅವಳು ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿ ಆ ರಾಜ್ಯವನ್ನು ಕಳೆದುಕೊಂಡ ಆ ರಾಜ್ಯವನ್ನು ಪ್ರಕಟಣೆ ಗ್ರಂಥದಲ್ಲಿ ಯಾರೆಲ್ಲ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವವರಾಗಿದ್ದಾರೋ ಅವರಿಗೆ ದೇವರು ಆ ರಾಜ್ಯವನ್ನು ನೀಡುವವನಾಗಿದ್ದಾನೆ. ಹೀಗೆ ಸೈತಾನ ಈ ಲೋಕದ ಅಧಿಪತಿಯಾಗಿದ್ದು ಜಲಪ್ರಳಯದ ನಂತರ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಪಟ್ಟಣವನ್ನು ಕಟ್ಟುವಂತೆ ಸೈತಾನ ನಿಮ್ರೋದನನ್ನು ಪ್ರಚೋದಿಸುವವನಾಗಿದ್ದಾನೆ. ಹೇಗೆಂದರೆ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 4ನೇ ವಚನವನ್ನು ಓದುವುದಾದರೆ, ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚೆದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ದೇವರ ಚಿತ್ತ ಮನುಷ್ಯನು ಭೂಲೋಕದಲ್ಲೆಲ್ಲ ಚೆದರಿ ಹೋಗಿ ದೇವರ ನಾಮವನ್ನು ಪ್ರಚುರಪಡಿಸಬೇಕು ಎಂಬುದಾಗಿತ್ತು. ಆದರೆ ಸೈತಾನ ನಿಮ್ರೋದನನ್ನು ಪ್ರಚೋದಿಸುವುದರ ಮೂಲಕ ಭೂಲೋಕದಲ್ಲೆಲ್ಲ ಚೆದರಿ ಹೋಗದೆ ಒಂದೇ ಕಡೆ, ಒಂದೇ ಭಾಷೆ, ಒಂದೇ ಸರ್ಕಾರದ ವ್ಯವಸ್ಥೆಯಲ್ಲಿ ಒಟ್ಟಾಗಿರಬೇಕೆಂಬುದಾಗಿ ಗೋಪುರವನ್ನು ಕಟ್ಟುವವರಾಗಿದ್ದಾರೆ. ಆದರೆ ದೇವರು ಬಾಬೆಲ್ ಎಂದರೆ ಗೊಂದಲ ಎಂಬುವಂತೆ ಭಾಷೆಯನ್ನು ತಾರುಮಾರು ಮಾಡಿ ಅವರು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚೆದರಿ ಹೋಗುವಂತೆ ಮಾಡುವವನಾಗಿದ್ದಾನೆ. ನಂತರ ದೇವರು ತನ್ನ ನಾಮವನ್ನು ಪ್ರಚುರಪಡಿಸುವಂತೆಯೂ ಅನ್ಯರಿಗೆ ಬೆಳಕಾಗಿ ಜೀವಿಸುವಂತೆ ಅಬ್ರಹಾಮನನ್ನು ಕರೆಯುವವನಾಗಿದ್ದಾನೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1ರಿಂದ 3 ತನಕ ನಾವು ಓದುವುದಾದರೆ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗೆ ದೇವರು ಅಬ್ರಹಾಮನನ್ನು ಕರೆದು ಆತನ ಸಂತತಿಯ ಮೂಲಕ ಇಸ್ರಾಯೇಲ್ ಜನಾಂಗವನ್ನು ಆಯ್ಕೆ ಮಾಡಿಕೊಂಡು ಒಂದು ರಾಜ್ಯವನ್ನು ನಿರ್ಮಿಸುವವನಾಗಿದ್ದಾನೆ. ಅವರು ಅನ್ಯರಿಗೆ ಬೆಳಕಾಗುವಂತೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 5ರಿಂದ 9 ತನಕ ನಾವು ಓದುವುದಾದರೆ, ದೇವರು ಈ ಜನಗಳಿಗೆ ಬೋಧಿಸಿ ಆಜ್ಞಾಪಿಸಿದ್ದನ್ನು ಕೈಗೊಂಡು ನಡೆಯುವುದಾದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುವರು ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗೆ ಇಸ್ರಾಯೇಲ್ ಜನಗಳು ಅನ್ಯರಿಗೆ ಬೆಳಕಾಗಿ ಸಾಕ್ಷಿಯಾಗಿ ಜೀವಿಸಲು ದೇವರು ಕಾನಾನ್ ದೇಶವನ್ನು ನೀಡಿದನು. ಆದರೆ ಅವರು ಕಾನಾನ್ ದೇಶದಲ್ಲಿ ಇರುವಾಗ ದೇವರೇ ನಮ್ಮ ಆಡಳಿತಗಾರನು, ದೇವರೇ ನಮ್ಮ ರಾಜನು ಎಂಬುದನ್ನು ಮರೆತು 1 ಸಮುವೇಲ 8ನೇ ಅಧ್ಯಾಯ 5ನೇ ವಚನದಲ್ಲಿ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದುದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಎಂಬುದಾಗಿ ಕೇಳಿಕೊಳ್ಳುವವರಾಗಿದ್ದಾರೆ. ಇದನ್ನು ಕೇಳಿ ಸಮುವೇಲನು ತುಂಬ ದುಃಖಪಟ್ಟು ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದಾನೆ. ಆಗ ದೇವರು, ಜನರು ಹೇಳಿದಂತೆ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಗೆ ಬೇಡ ಅನ್ನುತ್ತಾರೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಮಾತ್ರವಲ್ಲದೆ 1 ಸಮುವೇಲ 8ನೇ ಅಧ್ಯಾಯ 10ರಿಂದ 20 ತನಕ ನಾವು ಓದುವುದಾದರೆ, ಇಲ್ಲಿ ರಾಜನನ್ನು ನೇಮಿಸಿದರೆ ಜನರಿಗೆ ಬರುವಂಥ ಕಷ್ಟದ ಬಗ್ಗೆ ಎಚ್ಚರಿಕೆಯನ್ನು ಸಹ ನೀಡುವವನಾಗಿದ್ದಾನೆ. ಆದರೂ ಸಹ ಜನಗಳು ತಮ್ಮ ಮೊಂಡುತನದಿಂದ ಸಮುವೇಲನು ಎಷ್ಟು ಹೇಳಿದರೂ ಜನರು ಕೇಳದೆ, ಅದಿರಲಿ, ನಮಗೆ ಅರಸನನ್ನು ಕೊಡು, ನಾವು ಇತರ ಜನಾಂಗಗಳಂತೆ ಆಗಬೇಕು, ನಮ್ಮ ನ್ಯಾಯಗಳನ್ನು ತೀರಿಸಿ ನಮಗೆ ಮುಂದಾಗಿ ಹೊರಟು ನಮಗೋಸ್ಕರ ಯುದ್ಧ ಮಾಡುವ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳಿಕೊಳ್ಳುವವರಾಗಿದ್ದಾರೆ. ಹೀಗೆ ಇಸ್ರಾಯೇಲ್ ಜನರು ದೇವರ ಆಳ್ವಿಕೆಯನ್ನು ತಳ್ಳಿ ಈ ಲೋಕದ ಮನುಷ್ಯರು ರಾಜರಾಗಿ ಆಳ್ವಿಕೆ ಮಾಡಬೇಕು ಎಂಬುದನ್ನು ಬಯಸಿದ ಕಾರಣದಿಂದ ಮುಂದೆ ಅನೇಕ ರಾಜರುಗಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಜನರನ್ನು ಸಹ ಪಾಪಕ್ಕೆ ನಡೆಸಿದ ಕಾರಣದಿಂದ ಇಸ್ರಾಯೇಲ್ ಜನರು ಅನ್ಯ ದೇಶಕ್ಕೆ ಸೆರೆಯಾಳುಗಳಾಗಿ ಹೋಗಬೇಕಾಗಿತ್ತು. ಆದರೆ ಇಂದು ದೇವರು ತನ್ನ ಮಕ್ಕಳನ್ನು ಸಭೆಯಾಗಿ ಆರಿಸಿಕೊಂಡಿದ್ದಾನೆ. ಈ ದೇವರ ಸಭೆಯನ್ನು ನಡೆಸುವ ರಾಜರುಗಳು, ನಾಯಕರುಗಳು ಹೇಗಿರಬೇಕು ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ರಿಂದ 28 ತನಕ ಓದುವುದಾದರೆ, ಯೇಸು ಸ್ವಾಮಿ ಹೀಗೆ ತಿಳಿಸುವವನಾಗಿದ್ದಾನೆ, ಜನಾಂಗಗಳನ್ನು ಆಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ನಿಮ್ಮಲ್ಲಿ ಹಾಗಿರಬಾರದು. ಅಂದರೆ ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು, ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು.
ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಹೀಡುಕೊಡುವುದಕ್ಕೂ ಬಂದನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ದೇವರು ಲೌಕಿಕ ಆಡಳಿತಗಾರರಿಗೂ ಆತ್ಮಿಕ ಆಡಳಿತಗಾರರಿಗೂ ಇರುವ ವ್ಯತ್ಯಾಸದ ಬಗ್ಗೆ ತಿಳಿಸುವವನಾಗಿದ್ದಾನೆ. ಈ ಮೂಲಕ ಅನ್ಯರ ಆಲೋಚನೆಗಳನ್ನು, ಕಾರ್ಯಗಳನ್ನು ನಮ್ಮ ಸಭೆಗೂ ನಮ್ಮ ಸಮುದಾಯಕ್ಕೂ ತರಬಾರದು. ಆದರೆ ಆತ್ಮಿಕ ಆಡಳಿತಗಾರರು ಸೇವಕರಾಗಿ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸೇವೆ ಮಾಡುವವರಾಗಿರಬೇಕು. ಅಂದು ದೇವರು ಇಸ್ರಾಯೇಲ್ ಜನರನ್ನು ಅನ್ಯರಿಗೆ ಬೆಳಕಾಗಿ ಇಟ್ಟಿದ್ದನು. ಆದರೆ ಬೆಳಕಾಗಿ ಇರಬೇಕಾಗಿದ್ದ ಇಸ್ರಾಯೇಲ್ ಜನರು ಅನ್ಯರ ಮಾರ್ಗಗಳನ್ನು ಕಲಿತುಕೊಂಡು ದೇವರ ಮಾರ್ಗವನ್ನು ಮರೆತು ಅನ್ಯರಂತೆ ನಡೆಯಲು ಆರಂಭಿಸಿದರು. ಅದೇ ರೀತಿಯಲ್ಲಿ ದೇವರು ಸಭೆಯನ್ನು ಲೋಕಕ್ಕೆ ಬೆಳಕಾಗಿ ಇಟ್ಟಿದ್ದನು. ಆದರೆ ದೇವರ ಮಾರ್ಗವನ್ನು ಅನುಸರಿಸದೆ ಹೋದ ಕಾರಣದಿಂದ ರೋಮ್ ಸರ್ಕಾರ ಸಭೆಯನ್ನು ಆಡಳಿತ ಮಾಡುವಂತೆ ಒಳಗೆ ಬಂತು. ರೋಮ್ ಸಾಮ್ರಾಜ್ಯದ ಬೋಧನೆಗಳು ಸಭೆಗೆ ಬಂತು. ಹೀಗೆ ಸಭೆ ದೊಡ್ಡದಾಗಿ ಬೆಳೆದು ಸತ್ಯವೇದದಲ್ಲಿ ಇಲ್ಲದೆ ಇರುವ ಅಸತ್ಯಗಳನ್ನು ಸಭೆಗೆ ತಂದು ಸತ್ಯವನ್ನು ತಾರುಮಾರು ಮಾಡಿದರು. ಆದ್ದರಿಂದಲೇ ಈ ಕೊನೆ ಕಾಲದಲ್ಲಿ ದೇವರು ಈ ಲೋಕಕ್ಕೆ ಸತ್ಯದ ಬೆಳಕನ್ನು ನೀಡುವಂತೆ ನಮ್ಮನ್ನು ಕರೆದಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವರ್ಗೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದರೆ ಎಷ್ಟೋ ಜನರು ಇಂದು ಈ ಸತ್ಯವನ್ನು ತಿಳಿಯದೆ ಇನ್ನೂ ಸಹ ಕತ್ತಲೆಯಲ್ಲಿ ಇರುವುದರಿಂದ ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯ 1ರಿಂದ 4 ತನಕ ನಾವು ಓದುವುದಾದರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ಕರೆಯುವವನಾಗಿದ್ದಾನೆ. ಆದುದರಿಂದ ದೇವರ ಎಚ್ಚರಿಕೆಯ ಶಬ್ದಕ್ಕೆ ಕಿವಿಗೊಟ್ಟು ಪರಲೋಕ ರಾಜ್ಯದ ಮಕ್ಕಳಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಈ ಲೋಕದ ಕಾರ್ಯಗಳನ್ನು ಅನುಸರಿಸದೆ ಪರಲೋಕ ರಾಜ್ಯದ ಕಾರ್ಯಗಳನ್ನು ಅನುಸರಿಸಿ ಪರಲೋಕ ರಾಜ್ಯದ ಮಕ್ಕಳಾಗಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.